ಎಲ್ಲರ ಜೀವನದಲ್ಲೂ ಸ್ವಲ್ಪ ಕಷ್ಟ ಬರುತ್ತೆ, ಸುಖ ಬರುತ್ತೆ. ಒಂದು ಮಗು ಹುಟ್ಟಿದಾಗ ಮೊದಲು ಅಳುತ್ತದೆ, ಆಮೇಲೆ ನಗ್ಲಿಕ್ಕೆ ಶುರು ಮಾಡುತ್ತೆ. ಯಾರಿಗೆ ಕಷ್ಟ ಬಂದಾಗಲೂ ನೋಡೋರಿಗೆ ಹೆಚ್ಚು ಕಷ್ಟ ಅನಿಸುತ್ತೆ, ಅನುಭವಿಸೋರಿಗೆ ಕಡಿಮೆ ಅನಿಸುತ್ತೆ. ಯಾವುದ್ರಲ್ಲಿ ನಿಮಗೆ ಪರಿಚಯ ಇಲ್ಲ, ಗತಿ ಇಲ್ವೋ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತ ಹೆದರಿಕೆ ಆಗುತ್ತೆ. ಯಾರಾದರೂ ಮಂತ್ರ ನಮಗೆ ಉಪದೇಶ ಮಾಡಿರ್ತಾರಲ್ಲ, ಅದೇ ಮಂತ್ರ ನಮಗೆ ಕೆಲಸ ಮಾಡುತ್ತೆ. ಎಲ್ಲ ಮಂತ್ರನೂ ಕೆಲಸ ಮಾಡುತ್ತೆ. ಜೈ ಗುರುದೇವ್. ಗುರುದೇವ್, ಆಧ್ಯಾತ್ಮ ಮಾರ್ಗದಲ್ಲಿ ಬರುವ ದೈಹಿಕ ಹಾಗೂ ಮಾನಸಿಕ ಕಷ್ಟದ ಬಗ್ಗೆ ಸ್ವಲ್ಪ ತಿಳಿಸಿ. ಭಕ್ತಿಯಲ್ಲಿ ಆಳವಾದಷ್ಟು ಪರೀಕ್ಷೆ ತುಂಬ ಕಠಿಣ ಎನಿಸುತ್ತದೆ. ಉದಾಹರಣೆಗೆ ರಾಜ ಹರಿಶ್ಚಂದ್ರ ಆಗಲಿ, ಮೀರಾಬಾಯಿ, ಭಕ್ತ ಕುಂಬಾರ ಅಥವಾ ಅಕ್ಕ ಮಹಾದೇವಿಯೇ ಆಗಲಿ, ಈ ಕಷ್ಟ ಪರೀಕ್ಷೆ ಬಗ್ಗೆ ಮನವರಿಕೆ ಮಾಡಿಸಿ ಗುರುಜಿ. ನೋಡಿ, ಜೀವನ ಅಂದರೆ ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತೆ. ಎಲ್ಲರ ಜೀವನದಲ್ಲೂ ಸ್ವಲ್ಪ ಕಷ್ಟ ಬರುತ್ತೆ, ಸುಖ ಬರುತ್ತೆ. ಒಂದು ಮಗು ಹುಟ್ಟಿದಾಗ ಮೊದಲು ಅಳುತ್ತದೆ, ಆಮೇಲೆ ನಗ್ಲಿಕ್ಕೆ ಶುರು ಮಾಡುತ್ತೆ. ಯಾವ ಮಗುನೂ ನಗ್ನಗ್ತಾ ಬರೋದಿಲ್ಲ, ಅಳ್ತಾ ಬರುತ್ತೆ, ಆಮೇಲೆ ನಗ್ಲಿಕ್ಕೆ ಶುರು ಮಾಡುತ್ತೆ. ಹೀಗೆ ಕಷ್ಟಗಳು ಬರ್ತದೆ, ಅದಾದ ಮೇಲೆ ಸುಖ ಬರ್ತದೆ. ಹಾಗೆ ಸುಖ ಕಷ್ಟ ಇವೆಲ್ಲ ಬರ್ತದೆ. ಆದರೆ ಭಕ್ತಿ ಮಾರ್ಗದಲ್ಲಿದ್ದಾಗ ಏನು ಅಂದರೆ ಅದು ನಮಗೆ ಅನಿಸೋದೇ ಇಲ್ಲ, ಬೇರೆಯವ್ರಿಗೆ ಕಷ್ಟ ಅನಿಸ್ಬೋದು. ಯಾರಿಗೆ ಕಷ್ಟ ಬಂದಾಗಲೂ ನೋಡೋರಿಗೆ ಹೆಚ್ಚು ಕಷ್ಟ ಅನಿಸುತ್ತೆ, ಅನುಭವಿಸೋರಿಗೆ ಕಡಿಮೆ ಅನಿಸುತ್ತೆ. ಯಾಕೆ ಅವರ ಆತ್ಮಬಲ, ಭಗವಂತನ ರಕ್ಷೆ ಅವರಿಗಿದ್ದೇ ಇರುತ್ತೆ. ಗೊತ್ತಾಯ್ತಲ್ಲ, ಏನೋ ಕಷ್ಟಪಡ್ತಾ ಇದ್ದಾರೆ ಬೇರೆಯವ್ರು ಅಂತ ಅನ್ಕೋತೀವಿ. ನೋಡೋದಕ್ಕೆ ಹೆಚ್ಚಿದ್ರೂ ಕೂಡ ಕಷ್ಟ ಇದ್ದಾಗ ಅವರಿಗೆ ಕೈ ಕೊಟ್ಟು ಮುಂದೆ ಏರಿಸ್ತಕ್ಕಂಥ ಒಂದು ಶಕ್ತಿ ಯಾವಾಗಲೂ ಜೊತೆಗಿದೆ ಅನ್ನೋದು ಅವ್ರಿಗೆ ಅನುಭವಕ್ಕೆ ಬಂದಿರುತ್ತೆ. ನೀವೇ ನೋಡಿ, ನಿಮ್ಮ ಜೀವನದಲ್ಲಿ ಕಷ್ಟ ಬಂದಾಗೆಲ್ಲ ಯಾವುದೋ ಒಂದು ಶಕ್ತಿ ನಿಮಗೆ ಆಸರಿಯಾಗಿ ಇತ್ತೋ ಇಲ್ಲೋ, ಒಂದು ಶಕ್ತಿ ಆಶ್ರಯ ಇತ್ತೋ ಇಲ್ಲೋ? ಇತ್ತು, ಖಂಡಿತ. ಇದನ್ನು ಮಂದಟ್ಟು ಮಾಡ್ಕೋಬೇಕಷ್ಟೆ. ಗುರುದೇವ್, ನಮ್ಮ ಸ್ವಧರ್ಮವೆಂದರೆ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿರುವ ಕ್ರಿಯೆಯಾಗಿದ್ದರೆ ಪರಧರ್ಮ ಎಂದರೇನು? ಪರಧರ್ಮ ಅಂತಂದರೆ ಬೇರೆಯವರು ನೋಡಿಬಿಟ್ಟು ಅವ್ರ ಹಾಗೆ ನಾವು ನಕಲು ಮಾಡೋದು. ಏನು, ನಮಗೆ ಬೇಕಾಗಿತ್ತಿಲ್ಲ, ಇವಾಗ ನಮ್ಮ ಹೊಟ್ಟೆ ತುಂಬಿದೆ, ಆದರೆ ಪಕ್ಕದವನು ಚೆನ್ನಾಗಿ ತಿಂತಾ ಇದ್ದಾನೆ ಅಂತ ನಾವು ತಿಂತಾ ಹೋಗೋದು. ಹೊಟ್ಟೆ ಹಸದು ನೀವು ತಿಂದರೆ ಒಳ್ಳೆಯದು, ಅದು ಬೇರೆ ವಿಷಯ. ಆದರೆ ಪಕ್ಕದವ್ನು 4 ಜಿಲೇಬಿ ತಿಂದರೆ ನಾನು 5 ತಿಂತೀನಿ ಅಂತ ಹೋದರೆ ಇದು ಪರಧರ್ಮ. ಅದರಿಂದ ಹೆದರಿಕೆನೇ ಉಂಟಾಗ್ತದೆ. ಯಾವುದರಲ್ಲಿ ನಿಮಗೆ ಸಹಜವಾಗಿ ಗತಿ ಆಗತ್ತೋ ಅದನ್ನು ಮಾಡ್ತಾ ಬನ್ನಿ, ಹೆದರಿಕೆ ಬರೋದಿಲ್ಲ. ಯಾವುದ್ರಲ್ಲಿ ನಿಮಗೆ ಪರಿಚಯ ಇಲ್ಲ, ಗತಿ ಇಲ್ವೋ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತ ಹೆದರಿಕೆ ಆಗುತ್ತೆ. ಅಯ್ಯೋ ಇದು ಸರಿ ಆಗುತ್ತೋ ಇಲ್ವೋ. ಇವಾಗ ನಿಮ್ಮ ಮನೆಯಲ್ಲಿ ಹೆಂಗಸರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವರಿಗೆ ಅದೊಂಥರ ಏನು ಆಟದ ಹಾಗೆ ಅಡುಗೆ ಮಾಡಿ 1 ನಿಮಿಷ ಮಾಡಿ ಎಲ್ಲ ಮುಗಿಸ್ತಾರೆ ಅವರು. ಆದರೆ ನಿಮಗೆ ಅದು ಮಾಡಬೇಕಿದ್ರೆ ಹೆದರಿಕೆ ಆಗುತ್ತೆ. ರೀ, ಉಪ್ಪು ಸರಿ ಬಿತ್ತೋ ಇಲ್ಲೋ, ಇದು ಬೆಂದಿದೆಯೋ ಇಲ್ವೋ 10 ಸಲ ನೋಡ್ತೀರಾ. ಅದು ಭಯ ಇದ್ರೆ ತಾನೇ ಥರ ಮಾಡ್ತೀವಿ ಅಲ್ವಾ? ಅದೇ ಮಂತ್ರ ಮತ್ತು ಚೈತನ್ಯ ಇವೆರಡು ಶಕ್ತಿಯಾಗಿದ್ದರೆ ಇವುಗಳ ನಡುವಿನ ಸಂಬಂಧವೇನು? ಮಂತ್ರದ ಶಕ್ತಿ ಇದ್ದೇ ಇದೆ. ಅದು ಚೈತನ್ಯದಿಂದ ಮಂತ್ರದ ಶಕ್ತಿ ಬರ್ತದೆ, ಮಂತ್ರದಿಂದ ಚೈತನ್ಯ ಹೆಚ್ಚಾಗ್ತದೆ. ಇವೆರಡು ಬಹಳ ಅನ್ಯೋನ್ಯವಾದ ಸಂಬಂಧ. ಮಂತ್ರ ಜಪ ಮಾಡ್ತಿದ್ದ ಹಾಗೆ ಚೈತನ್ಯ ಹೆಚ್ಚಾಗತ್ತೆ. ಚೈತನ್ಯದಿಂದ ಯಾರಾದರೂ ಮಂತ್ರ ನಮಗೆ ಉಪದೇಶ ಮಾಡಿರ್ತಾರಲ್ಲ, ಅದೇ ಮಂತ್ರ ನಮಗೆ ಕೆಲಸ ಮಾಡುತ್ತೆ. ಎಲ್ಲ ಮಂತ್ರನೂ ಕೆಲಸ ಮಾಡೋದಿಲ್ಲ. ಭೌತಿಕ ಜಗತ್ತಿನಲ್ಲಿ ಅತಿಯಾದ ರಜಸ್ಸಿನಿಂದ ಚಡಪಡಿಕೆ ಮತ್ತು ಅತಿಯಾದ ತಮಸ್ಸಿನಿಂದ ಸೋಮಾರಿತನ ಉಂಟಾಗುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿ ಅದರ ಪರಿಣಾಮವೇನು? ಸ್ಥೂಲ ಜಗತ್ತಿನಲ್ಲಿ ಏನಾಗತ್ತೋ ಅದರದ ಪರಿಣಾಮ ಸೂಕ್ಷ್ಮ ಜಗತ್ತಲ್ಲಿ ಹಾಗೇ ಆಗತ್ತೆ. ಅದು ಕಾಲಾಪೇಕ್ಷಿತವಾದದ್ದು, ಕಾಲಕ್ಕೆ ಸೀಮಿತವಾದದ್ದು, ಯಾವಾಗಲೂ ಇದ್ದು ಬಿಡುತ್ತೆ ಅಂತ ಅನ್ಕೋಕೂಡ್ದು.